ಎಸ್ ಸ್ನೇಹಿತರೆ, ಮತ್ತೆ ಭಾರತ ಇದೀಗ ಚೀನಾಗೆ ಟಾಂಗ್ ಕೊಟ್ಟಿದೆ. ಅದಷ್ಟೇ ಅಲ್ಲದೆ ಏಷ್ಯಾದ ರಾಷ್ಟ್ರಗಳಿಗೆ ಒಂದು ಎಚ್ಚರಿಕೆಯನ್ನು ಕೂಡ ನೀಡಿದೆ. ಅದೇನಪ್ಪ ಅಂದ್ರೆ ಚೀನಾಗೆ ನಾವು ಎದುರಬೇಕಿಲ್ಲ ಎನ್ನುವಂಥದ್ದು. ಹೌದು ಸ್ನೇಹಿತರೆ, ಇಂತಹದ್ದೊಂದು ಮಾತನ್ನ ಇದೀಗ ನಮ್ಮ ವಿದೇಶಾಂಗ ಸಚಿವರಾದಂತಹ ಜೈಶಂಕರ್ ಈ ರೀತಿ ಹೇಳಿದ್ದಾರೆ. ನಾವು ಚೀನಾಗೆ ಎದುರೋ ಅವಶ್ಯಕತೆ ಇಲ್ಲ, ಚೀನಾದ ನೀತಿಗೆ ನಾವು ಎದುರೋ ಅವಶ್ಯಕತೆ ಇಲ್ಲ, ಚೀನಾದ ನೀತಿಯನ್ನು ಅನುಸರಿಸೋದು ಕೂಡ ಒಳ್ಳೆಯದಲ್ಲ ಎನ್ನುವಂತಹ ಮಾತನ್ನ ಹೇಳಿದ್ದಾರೆ. ಯಾರೋ ಒಬ್ಬ ಸ್ನೇಹಿತ ಅಥವಾ ಯಾವುದೋ ಒಂದು ದೇಶ ತನ್ನ ನೀತಿಯಿಂದ ಇನ್ನೊಂದು ದೇಶಕ್ಕೆ ಅನ್ಯಾಯವನ್ನು ಮಾಡ್ತಾ ಇದ್ರೆ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಇರೋದಕ್ಕೆ ನಾವು ಚೀನಾ ಅಲ್ಲ ಎನ್ನುವಂತಹ ಮಾತನ್ನ ಹೇಳಿದೆ. ಅಂದ್ರೆ ಸ್ನೇಹಿತರೆ, ಕೇವಲ ನಾನೊಬ್ಬ ಉದ್ಧಾರ ಆದರೆ ಸಾಲದು, ಅದರ ಜೊತೆಯಲ್ಲಿ ನಮ್ಮ ಜೊತೆ ಯಾರೆಲ್ಲ ಇರ್ತಾರೋ ಅವರು ಕಷ್ಟದಲ್ಲಿದ್ದಾಗ ನಾವು ಎಂಟ್ರಿ ಕೊಡಬೇಕು, ಚೀನಾದ ನೀತಿಯನ್ನು ಅನುಸರಿಸಬಾರದು ಎನ್ನುವಂತಹ ಮಾತನ್ನು ಹೇಳಿದ್ದಾರೆ. ಹಾಗಾದರೆ ಇದ್ದಕ್ಕಿದ್ದಂತೆ ಚೀನಾಗೆ ಇಂತಹದೊಂದು ಟಕ್ಕರನ್ನು ಜೈಶಂಕರ್ ಕೊಟ್ಟಿದ್ಯಾಕೆ? ಆ ಕುರಿತ ಒಂದು ವಿಶೇಷ ವರದಿ ಇಲ್ಲಿದೆ. ಎಸ್ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಚೀನಾವನ್ನು ನಾವೆಲ್ಲರೂ ಕೂಡ ಡ್ರ್ಯಾಗನ್ ರಾಷ್ಟ್ರ ಅಂತ ಕರಿತೀವಿ, ಕಿರಿಕ್ ರಾಷ್ಟ್ರ ಅಂತ ಕೂಡ ಕರಿತೀವಿ. ಯಾಕಂದ್ರೆ ಚೀನಾ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲ ದೇಶಗಳನ್ನ ಎದುರು ಹಾಕಿಕೊಳ್ಳುವಂತಹ ಕೆಲಸವನ್ನ ಮಾಡುತ್ತೆ. ಒಂದು ವರದಿಯ ಪ್ರಕಾರ 19 ದೇಶಗಳಿಗೂ ಹೆಚ್ಚು ದೇಶಗಳೊಂದಿಗೆ ಖ್ಯಾತೆಯನ್ನ ತೆಗೆಯುವಂಥ ಕೆಲಸವನ್ನ ಚೀನಾ ಮಾಡಿದೆ. ನಿಮಗೆ ಗೊತ್ತಿರಲಿ, 13 ದೇಶಗಳೊಂದಿಗೆ ಭೂಗಡಿಯನ್ನ ಹೊಂದಿದೆ. ಅದಷ್ಟೇ ಅಲ್ಲದೆ 6 ದೇಶಗಳೊಂದಿಗೆ ಈ ನೀರಿನ ಗಡಿ ಅಥವಾ ಜಲಗಡಿಯನ್ನ ಹೊಂದಿದೆ. ಅಷ್ಟು ರಾಷ್ಟ್ರಗಳೊಂದಿಗೆ ಒಂದಿಲ್ಲ ಒಂದು ರೀತಿಯಲ್ಲಿ ಇದೊಂದು ರೀತಿ ವಿವಾದವನ್ನ ಮಾಡ್ಕೊಳ್ತಾ ಇದೆ. ಇಂತಹ ರಾಷ್ಟ್ರ ಇದೀಗ ಭಾರತದ ಮೇಲೆ ಇನ್ನಿಲ್ಲದ ಆರೋಪಗಳನ್ನು ಮಾಡುತ್ತೆ. ಅದಷ್ಟೇ ಅಲ್ಲದೆ ಭಾರತದ ಗಡಿ ಏನಿದೆ ಅಲ್ಲಿ ಖ್ಯಾತೆಯನ್ನು ತೆಗೆಯುವಂಥ ಕೆಲಸವನ್ನು ಮಾಡುತ್ತೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಸೊ ಇದರ ಕುರಿತಾಗಿ ಇದೀಗ ನಮ್ಮ ವಿದೇಶಾಂಗ ನೀತಿ ಸಚಿವರೇನಿದ್ದಾರೆ ಜೈಶಂಕರ್ ಒಂದು ಮಾತನ್ನ ಹೇಳಿದ್ದಾರೆ. ಒಂದು ವಿದ್ಯಾರ್ಥಿಗಳೊಂದಿಗೆ ಸಂವಾದ ಮಾಡುವಾಗ ಇಂತಹ ಚರ್ಚೆ ಬರುತ್ತೆ. ಅಂದ್ರೆ ಇದೀಗ ಚೀನಾ ಮಾಲ್ಡೀವ್ಸ್ ಇರಬಹುದು, ಪಾಕಿಸ್ತಾನ ಇರಬಹುದು, ಬಾಂಗ್ಲಾದೇಶದೊಂದಿಗೆ ಸೇರಿಕೊಂಡು ರಾಜತಾಂತ್ರಿಕ ನೀತಿಯನ್ನ ಮಾಡ್ತಾ ಇದೆ ಎನ್ನುವಂತಹ ಪ್ರಶ್ನೆಯನ್ನು ಕೇಳ್ತಾರೆ. ಅದಕ್ಕೆ ಜೈಶಂಕರ್ ಕೂಡ ಉತ್ತರವನ್ನ ಕೊಡ್ತಾರೆ. ಹೌದು, ಅವರ ನೀತಿ ಆ ರೀತಿಯಾಗಿದೆ, ಅವ್ರು ಮಾಡಿಕೊಳ್ಳುವಂತಹ ನೀತಿಗೆ ನಾವು ಹೆದರಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ನಮ್ಮ ಜೊತೆಯಲ್ಲಿರುವವರು ಅಥವಾ ನಮ್ಮ ಪಕ್ಕದ ದೇಶದಲ್ಲಿ ಇರುವವರು ಸಂಕಷ್ಟದಲ್ಲಿದ್ದಾಗ ನಾವು ಸಹಾಯವನ್ನು ಮಾಡಲೇಬೇಕಾಗುತ್ತೆ. ಚೀನಾದಂತೆ ಸುಮ್ಮನಿರೋದಕ್ಕೆ ನಾವು ಸಾಧ್ಯವಿಲ್ಲ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದಷ್ಟೇ ಅಲ್ಲದೆ ಹಲವಾರು ಎಕ್ಸಾಂಪಲ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಅದೇನಪ್ಪ ಅಂದರೆ, ಕೋವಿಡ್ ಸಮಯದಲ್ಲಿ ನಾವು ಎಷ್ಟು ದೇಶಗಳಿಗೆ ಲಸಿಕೆಯನ್ನು ಕೊಟ್ಟಿದ್ದೇವೆ. ಕೋವಿಡ್ ಉಂಟಾಗಿದ್ದೇ ಚೀನಾದಿಂದ, ಆದರೆ ಅದು ಯಾವುದೇ ದೇಶಗಳಿಗೆ ಲಸಿಕೆಯನ್ನು ಕೊಡಲಿಲ್ಲ. ಲಸಿಕೆಯನ್ನು ಕಂಡುಹಿಡಿದಿದ್ರು ಕೂಡ ಕೊಡುವ ಒಂದು ಯೋಚನೆಯನ್ನು ಕೂಡ ಮಾಡಲಿಲ್ಲ. ಅಂತಹ ದೇಶದ ನೀತಿಗಳನ್ನು ನಾವು ಅನುಸರಿಸೋದು ಎಷ್ಟು ಸರಿ ಎನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಅದೇ ಸಮಯದಲ್ಲಿ ಎಸ್ ಜೈಶಂಕರ್ ಅವರು ಕಷ್ಟದ ಸಂದರ್ಭದಲ್ಲಿ ನೆರೆಯ ದೇಶಗಳಿಗೆ ಸಹಾಯ ಮಾಡುವ ಅಗತ್ಯವನ್ನು ಒತ್ತಿ ಹೇಳಿದ್ದಾರೆ. ಭಾರತ ಹೆಚ್ಚಿನ ಸಾಮರ್ಥ್ಯ, ನಮ್ಮ ಆಸಕ್ತಿ ಮತ್ತು ಇಂದು ನಾವು ಏನು ಖ್ಯಾತಿ ಪಡೆದಿದ್ದೇವೆ ಅದೆಲ್ಲವೂ ಕೂಡ ನಮ್ಮ ನೆರೆಹೊರೆಯ ರಾಷ್ಟ್ರಗಳೊಂದಿಗೆ. ಸೊ ಆ ಕಾರಣದಿಂದ ನಾವು ನೆರೆಹೊರೆಯ ರಾಷ್ಟ್ರಗಳಿಗೆ ಸಹಾಯವನ್ನು ಮಾಡಬೇಕು. ಅದಷ್ಟೇ ಅಲ್ಲದೆ ವ್ಯಾಪಾರಿ ನೌಕಾಪಡೆಗಳ ಮೇಲಿನ ದಾಳಿಯನ್ನ ಕೆಂಪು ಸಮುದ್ರದಲ್ಲಿ ಆದಾಗ ಭಾರತದ ನೌಕೆಯನ್ನ ನಿಯೋಜಿಸಿತ್ತು ಎನ್ನುವಂತ ಮಾತನ್ನ ಹೇಳಿದ್ದಾರೆ. ನಮ್ಮ ನೆರೆಹೊರೆಯಲ್ಲಿ ಕೆಟ್ಟ ಸಂಗತಿಗಳು ನಡೆಯುತ್ತಿದ್ದರೆ ನನಗೂ ಅದಕ್ಕೂ ಸಂಬಂಧವಿಲ್ಲ ಎನ್ನುವಂತೆ ಕೂರುವುದು ಒಂದು ದೇಶದ ಲಕ್ಷಣವಲ್ಲ, ಅದಕ್ಕೆ ಸಹಾಯವನ್ನ ಕೂಡ ನಾವು ಮಾಡಬೇಕು ಎನ್ನುವಂತ ಮಾತನ್ನ ಹೇಳಿದ್ದಾರೆ. ರಾಷ್ಟ್ರವು ಶತಮಾನದ ಭೀಕರ ಭೂಕಂಪಗಳಿಂದ ಬಳಲುತ್ತಿದ್ದಾಗ, ಅಂದರೆ ಟರ್ಕಿಗೆ, ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಟರ್ಕಿ ಏನಿದೆ, ಟರ್ಕಿ ಭೂಕಂಪದಲ್ಲಿ ಒಂದು ರೀತಿ ನರಳುತ್ತಿದ್ದಾಗ ಭಾರತ ಅವರಿಗೆ ಸಹಾಯವನ್ನು ಮಾಡುವಂಥ ಕೆಲಸವನ್ನು ಮಾಡ್ತು. ಆದರೆ ಈಗ ಟರ್ಕಿ ಮಾಡ್ತಿರೋದು ನಿಮ್ಮೆಲ್ಲರಿಗೂ ಗೊತ್ತಿದೆ, ಪಾಕಿಸ್ತಾನದೊಂದಿಗೆ ಇರಬಹುದು, ಮಾಲ್ಡೀವ್ಸ್ನೊಂದಿಗೆ ಇರಬಹುದು, ಇನ್ನಿಲ್ಲದ ಒಪ್ಪಂದವನ್ನು ಮಾಡಿಕೊಂಡು ಭಾರತದ ವಿರುದ್ಧವೇ ಸೆಟೆದು ನಿಂತಿದೆ. ಆದರೆ ನಾವು ಅದ್ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿರಲಿಲ್ಲ, ಟರ್ಕಿಗೆ ಸಹಾಯವನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇದಷ್ಟೇ ಅಲ್ಲದೆ ಲಸಿಕೆ ಕೋವಿಡ್ ಲಸಿಕೆ ಏನಿದೆ ಎಲ್ಲ ದೇಶಗಳಿಗೂ ಕೊಟ್ಟಿದ್ದೇವೆ. ರಾಮಾಯಣ, ಈ ಹಿಂದಿನ ರಾಮಾಯಣ ಏನಿತ್ತು, ರಾಮಾಯಣ ಯಾವೆಲ್ಲ ದೇಶಗಳಿಗೆ ಹಬ್ಬಿತ್ತೋ ಅದೆಲ್ಲದಕ್ಕೂ ಸಹಾಯ ಮಾಡುವಂಥ ಕೆಲಸವನ್ನು ಕೂಡ ನಾವು ಮಾಡಿದ್ವಿ ಎನ್ನುವಂಥ ವಿಚಾರವನ್ನು ಕೂಡ ಅವರು ಹೇಳಿದ್ದಾರೆ. ಇನ್ನು ಕಳೆದ ವಾರ ಭಾರತೀಯ ನೌಕಾಪಡೆಯು MV ಮರ್ಲಿನ್ ಲುವಾಂಡಾ ಏನಿದೆ ಆ ವಾಣಿಜ್ಯ ಕಂಟೈನರ್ ತೈಲ ಟ್ಯಾಂಕರನ್ನು 22 ಭಾರತೀಯರೇನಿದ್ರು ಅದನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿತ್ತು. ಅದಷ್ಟೇ ಅಲ್ಲದೆ ಹಿಂದೂ ಮಹಾಸಾಗರದಲ್ಲಿ ಉಂಟಾದಂತಹ ಕ್ಷಿಪಣಿ ದಾಳಿಯಾಗಿರಬಹುದು, ಯಾವುದೇ ಆಗಿದ್ದರೂ ಕೂಡ ನಮ್ಮ ನೌಕಾಪಡೆ ತ್ವರಿತವಾಗಿ ಹೋಗಿ ಅಲ್ಲಿ ಕೆಲಸವನ್ನು ಮುಗಿಸಿತ್ತು, ಅಂದರೆ ಕಾಪಾಡುವಂಥ ಕೆಲಸವನ್ನು ಮಾಡಿತ್ತು ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದಷ್ಟೇ ಅಲ್ಲದೆ ಸೋಮಾಲಿಯಾದ ಪೂರ್ವ ಕರಾವಳಿಯಲ್ಲಿ ಕಡಲ್ಗಳ್ಳರು ದಾಳಿ ಮಾಡಿದಾಗ ಭಾರತದ ಯುದ್ಧ ನೌಕೆ INS ಸುಮಿತ್ರಾ ಮೀನುಗಾರಿಕಾ ಹಡಗಿನಲ್ಲಿದ್ದಂಥ 19 ಪಾಕಿಸ್ತಾನಿ ಸಿಬ್ಬಂದಿಗಳನ್ನು ಕಾಪಾಡಿತ್ತು ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಸ್ನೇಹಿತರೆ,
ಈಗ ಅಂದ್ರೆ ಚೀನಾಕ್ಕೆ ಒಂದು ಟಕ್ಕರ್ ಅನ್ನ ಕೊಟ್ಟಿದೆ. ಅಂದ್ರೆ ಕೇವಲ ಚೀನಾ ಅತಿ ದೊಡ್ಡ ರಾಷ್ಟ್ರ ಆಗಿದೆ, ಅದನ್ನ ನಾನು ಒಪ್ಕೊಳ್ತೀನಿ. ಹಾಗಂತ ಹೇಳ್ಬಿಟ್ಟು ಕೇವಲ ಅವ್ರದನ್ನ ಮಾತ್ರ ಸಪೋರ್ಟ್ ಮಾಡೋದು ಸರಿಯಲ್ಲ. ಅಂದ್ರೆ ನಮ್ಮ ಪಾಕಿಸ್ತಾನದ ಸೈನಿಕರೇ ಆಗಿರಬಹುದು, ಪಾಕಿಸ್ತಾನದ ನಾಗರಿಕರನ್ನ ಭಾರತ ಕಾಪಾಡುವಂತ ಕೆಲಸವನ್ನ ಮಾಡಿದ್ದು ನಿಮ್ಮೆಲ್ರಿಗೂ ಗೊತ್ತಿದೆ. ಅದಷ್ಟೇ ಅಲ್ಲದೆ ಟರ್ಕಿಯಲ್ಲಿ ಭೂಕಂಪಕ್ಕೊಳಗಾದವರನ್ನು ಕೂಡ ಕಾಪಾಡಿದಂತ ಕೆಲಸವನ್ನ ಭಾರತ ಮಾಡಿದೆ. ಅಂದ್ರೆ ನೆರೆ ರಾಷ್ಟ್ರಗಳೇನಿದೆ ಅದು ತುಂಬಾ ಇಂಪಾರ್ಟೆಂಟು. ಆದ್ರೆ ಚೀನಾ ಇಂಥ ಕೆಲಸವನ್ನ ಮಾಡದ, ಕೇವಲ ತನ್ನನ್ನು ತಾನು ಬೆಳೆಸಿಕೊಳ್ಳುವಂತ ಕೆಲಸವನ್ನ ಮಾಡುತ್ತೆ ಎನ್ನುವ ಮೂಲಕ ಒಂದು ರೀತಿ ಟಕ್ಕರ್ ಕೊಟ್ಟಿದೆ. ಅದಷ್ಟೇ ಅಲ್ಲ, ಏಷ್ಯಾದ ಇತರ ರಾಷ್ಟ್ರಗಳಿಗೂ ಒಂದು ಮಾತನ್ನು ಹೇಳಿದೆ, ಯಾವುದೇ ಕಾರಣಕ್ಕೂ ಚೀನಾದ ನೀತಿಗಳಿಂದ ನೀವು ಹೆದರುವ ಅವಶ್ಯಕತೆ ಇಲ್ಲ, ಯಾಕಂದರೆ ನಿಮ್ಮತನವನ್ನು ನೀವು ಬಿಡಬಾರ್ದು. ಒಟ್ಟಿನಲ್ಲಿ ಸ್ನೇಹಿತರೆ, ಚೀನಾದಿಂದ ನಾವು ಹೆದರೋದಿಲ್ಲ. ಚೀನಾ ಎಂತಹದ್ದೇ ನೀತಿಯನ್ನು ಮಾಡಿಕೊಳ್ಳಿ, ನಮ್ಮತನವನ್ನು ನಾವು ಬಿಡೋದಿಲ್ಲ. ನಾವು ಎಷ್ಟು ದೊಡ್ಡರಾಗ್ತೀವೋ ನಮ್ಮ ನೆರೆಹೊರೆಯನ್ನು ನಾವು ಅದೇ ರೀತಿ ಕಾಪಾಡ್ಕೊಳ್ತೀವಿ ಎನ್ನುವಂಥ ಮೂಲಕ ಚೀನಾಗೆ ಮತ್ತೊಂದು ಟಕ್ಕರ್ ಕೊಟ್ಟಿದ್ದ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲಯನ್ ಟಿವಿ ಕನ್ನಡ.